ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಅದು ಕೂಡ ಅಜ್ಜಿ ಮಾಡೋ ಅಡುಗೆ ಥರ ಇದ್ದರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನಾನಿವಾಗ ಹೇಳಕೊಟ್ಟಿರೋದು ಸಿಂಪಲ್ಲಾಗಿರೋ ಒಂದು ರೆಸಿಪಿ. ಮನೆಯಲ್ಲೇ ಮಾಡಿ ಆರಾಮಾಗೆ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿ. ಮಸಾಲೆಗಳೇನು ಆ್ಯಡ್ ಮಾಡೋದು ಬೇಕಾಗಿಲ್ಲ. ಸಿಂಪಲ್ಲಾಗಿ ಗರಂ ಮಸಾಲ ಒಂದು ಆ್ಯಡ್ ಮಾಡುತ್ತೀನಿ. ಅದು ಬಿಟ್ಟರೆ ಬೇರೆ ಯಾವುದೂ ಆ್ಯಡ್ ಮಾಡೋದು ಬೇಕಾಗಲ್ಲ. ನಾನಿವಾಗ ಮಾಡೋಕೆ ಹೊರಟಿರೋದು ಪಾಲಕ್ ಬಿರಿಯಾನಿ ಮತ್ತು ಪುದೀನ ಕಬಾಬು. ಸಿಂಪಲಾಗಿ ಮಾಡಿದ್ದೀನಿ, ಸಕ್ಕತ್ತಾಗಿತ್ತು ಟೇಸ್ಟು. ನಾನು ಮತ್ತು ನಮ್ಮ ಮನೆಯವರೆಲ್ಲ ಎಂಜಾಯ್ ಮಾಡಿದ್ವಿ. ನೋಡಿ, ನೀವು ಕೂಡ ಟ್ರೈ ಮಾಡಿ. ಫಸ್ಟು ನಾವೇನಿದ್ರೂ ಪುದೀನನ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಆಮೇಲೆ ರುಬ್ಕೋಬೇಕು. ರುಬ್ಬಿ ನೋಡಿ ಈ ಥರ ಆ್ಯಡ್ ಮಾಡ್ತಾ ಹೋಗಿ. ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟೇ ಹಾಕ್ಕೊಳ್ಳಿ. ನೋಡಿ, ಎಲ್ಲ ಹಾಕಾದ್ಮೇಲೆ ನೀಟಾಗಿ ಕಲಿಸ್ಕೊಂಬಿಟ್ಟು ಒಂದು 30 ಮಿನಿಟ್ಸ್ ಹಾಗೆ ಬಿಡಿ, ನಿಂಬೆಹಣ್ಣು ಹಾಕ್ಬಿಟ್ಟು. ನೋಡಿ, ಇದು ಬಿರಿಯಾನಿ ಮಾಡೋದಕ್ಕೆ ರೈಸ್ ರೆಡಿ ಮಾಡ್ಕೊತಾಯಿದ್ದೀನಿ. ಎಲ್ಲ ಹಾಕ್ಬಿಟ್ಟು ನೀವು ರೈಸ್ ಕುದಿ ಬಂದಮೇಲೆ ಅದರಲ್ಲಿರೋ ಅಂಥ ಎಲ್ಲ ಮಸಾಲೆ ಐಟಮ್ಗಳನ್ನ ತೆಗೆದುಬಿಡಿ. ಬಟರ್ ನೋಡಿ ಸ್ಪೆಷಲಾಗಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ. ಆಮೇಲೆ ಆಯಿಲ್ ಹಾಕ್ಕೊಂಬಿಟ್ಟು ಎಲ್ಲ ಮಸಾಲೆ ಐಟಮ್ಗಳನ್ನ ಹಾಕ್ಕೊಂಡು ನೀವು ನೀಟಾಗೆ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಹಾಕ್ಕೊಳ್ಳಿ ಮತ್ತು ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನೀವು ಮ್ಯಾರಿನೇಟ್ ಮಾಡಿರೋ ಅಂಥ ಚಿಕನನ್ನು ಆ್ಯಡ್ ಮಾಡಿ. ನೋಡಿ, ರೈಸ್ ಚೆನ್ನಾಗಿ ಬಂದಿದೆ. ಮುಕ್ಕಾಲು ಭಾಗ ರೈಸ್ ಬಂದರೆ ಸಾಕು. ಫುಲ್ ಬೇಯಿಸಿದ್ರೆ ನಿಮಗೆ ದಮ್ ಕಟ್ಟೋಕ್ಕಾಗಲ್ಲ. ನೋಡಿ, ನೀಟಾಗಿ ದಮ್ ಕಟ್ಟಿ ನೀಟಾಗಿ ರೆಡಿಯಾಗಿದೆ ರೈಸು. ನೋಡಿ, ನೆಕ್ಸ್ಟು ಪುದೀನ ಕಬಾಬು. ನೋಡಿ, ಕರಿಬೇವು ಹಾಕ್ಕೊಂಬಿಟ್ಟು ಚಟಾಪಟ ಅನ್ನಿಸ್ಬಿಟ್ಟು ಈ ಥರ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಆವಾಗಲೇ 30 ಮಿನಿಟ್ಸು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ, ಅದು ತೊಗೊಂಡು ಮಾಡ್ಕೊಳೋದು. ನೋಡಿ, ಸಿಂಪಲಾಗಿ ಒಂದು ಚಿಕನ್ ಕರಿನೂ ಆಗಿದೆ. ಈ ಬರೀ ಒಂದು 2 ಮಿನಿಟ್ಸಲ್ಲಿ ರೆಡಿ ಆಗೋಯ್ತಿದ್ದನು. ಆರಾಮಾಗಿ ಮಾಡ್ಕೊಳ್ಳಿ.